ANM ನ್ಯೂಸ್ಗೆ ಸ್ವಾಗತ. ನೀವು ಚಿಂತಾಮಣಿಯ ಆಸುಪಾಸು ಒಳ್ಳೆಯ ನೀಟ್ ಹಾಗೆ ಜೆಇಇ ಕಾಲೇಜ್ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ಈ ವಿಡಿಯೋ ನಿಮಗೋಸ್ಕರ. ನಾನ್ ನಿಮ್ಗೆ ಪರಿಚಯ ಮಾಡಿಸ್ತಾ ಇದ್ದೀನಿ UPU ಕಾಲೇಜ್ ಹಾಗೂ ಕ್ಯಾಟಲೈಸರ್ ಅಕಾಡೆಮಿ. ಚಿಂತಾಮಣಿಯ ಹೊಸ ನೀಟ್ ಹಾಗೂ ಜೆಇಇ ತರಬೇತಿಗೋಸ್ಕರನೇ ಮಾಡಿರುವಂತ ಕಾಲೇಜ್. ಇಲ್ಲಿ ನಿಮ್ಗೆ ನೀಟ್ ಹಾಗೂ ಜೆಇಇ ಎಕ್ಸಾಮ್ ಎಕ್ಸ್ಪರ್ಟ್ ಗಳಿಂದಾನೇ ಕೋಚಿಂಗ್, ಸೂಪರ್ ಸುಪ್ರೀಂ ಆಗಿರುವಂತ ಲ್ಯಾಬ್, ಸ್ಮಾರ್ಟ್ ಬೋರ್ಡ್ ಇರೋ ಕ್ಲಾಸ್ ರೂಮ್, ದೊಡ್ಡ ಆಟದ ಮೈದಾನ, ಯೋಗ, ಮೆಡಿಟೇಷನ್ ಸೆಂಟರ್ ಮತ್ತು ಸುಸಜ್ಜಿತವಾಗಿರುವಂತ ಲೈಬ್ರರಿ. ಇಲ್ಲಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟಿ ಪರ್ಸನಲ್ ಆಗಿ ಸ್ಟೂಡೆಂಟ್ಸ್ ನ ಟ್ರ್ಯಾಕ್ ಮಾಡ್ತಾರೆ. ರೆಗ್ಯುಲರ್ ಆಗಿ ಮಾಕ್ ಟೆಸ್ಟ್ ಇರುತ್ತೆ, ಅಂದ್ರೆ ಎಕ್ಸಾಮ್ ಗಿಂತ ಮುಂಚೆನೆ ಸ್ಟೂಡೆಂಟ್ಸ್ 100% ರೆಡಿ ಇರ್ತಾರೆ. ಜೊತೆಗೆ ರೆಗ್ಯುಲರ್ ಡೌಟ್ ಕ್ಲಿಯರಿಂಗ್ ಸೆಷನ್ಸ್, ಯಾವುದೇ ಡೌಟ್ ಇದ್ರು ಅಲ್ಲೇ ಕ್ಲಿಯರ್ ಆಗುತ್ತೆ. ಸೀಟ್ ಲಿಮಿಟೆಡ್ ಇರುತ್ತೆ. ಇವತ್ತೇ ಈ ಕೂಡಲೇ catalyzeracademy.com ಗೆ ಹೋಗಿ ಕ್ವೈರಿ ಕೊಡಿ ಅಥವಾ ಕೆಳಕಂಡಂತ ಫೋನ್ ನಂಬರ್ಗೆ ಕಾಲ್ ಮಾಡಿ. ನಿಮ್ಮ ಮಗುವಿನ ಭವಿಷ್ಯ ಕ್ಯಾಟಲೈಸರ್ ಅಕಾಡೆಮಿ ಕೈಲಿ ಸೇಫ್ ಆಗಿರುತ್ತೆ. ಧನ್ಯವಾದ. ಅಪಘಾತ ಸ್ಥಳದಲ್ಲಿ ಅಪಘಾತ ಆಗದಂತೆ ಪ್ರಾರ್ಥಿಸಿ ಮಂಗಳಮುಖಿಯರಿಂದ ಗಂಗಾ ಭವಾನಿಗೆ ವಿಶೇಷ ಪೂಜೆ. ಚಿಂತಾಮಣಿ ನಗರದ ರಾಷ್ಟ್ರೀಯ ಹೆದ್ದಾರಿ ಚಿಂತಾಮಣಿ ಶ್ರೀನಿವಾಸಪುರ ರಸ್ತೆಯ ಗೋಪ್ಸಂದ್ರದ ಬಳಿ ಇತ್ತೀಚೆಗೆ ಮಂಗಳಮುಖಿಯರ ಆಟೋಗೆ ಕಾರೊಂದು ಡಿಕ್ಕಿಯಾಗಿ ಹಲವು ಮಂಗಳಮುಖಿಯರು ಗಾಯಗೊಂಡಿದ್ದರು. ಸದರಿ ಅಪಘಾತದ ಸ್ಥಳದಲ್ಲಿ ಪದೇ ಪದೇ ಅಪಘಾತಗಳು ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಅಪಘಾತ ಸಂಭವಿಸಿದಂತೆ ಮಂಗಳಮುಖಿಯರ ತಂಡ ಗೋಪ್ಸಂದ್ರ ಗ್ರಾಮದಲ್ಲಿರುವ ಗಂಗಾ ಭವಾನಿಗೆ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಅಪಘಾತದ ಸ್ಥಳದಲ್ಲಿ ಸಹ ವಿಶೇಷ ಪೂಜೆ ಸಲ್ಲಿಸಿದರು. ಈ ವೇಳೆ ಮಂಗಳಮುಖಿಯರ ಮುಖ್ಯಸ್ಥೆ ಸೈಯದ್ ಸಲ್ಮಾನ್ ಅವರು ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ರಸ್ತೆ ಅಪಘಾತಗಳು ಹೆಚ್ಚಾಗಿವೆ. ಇತ್ತೀಚೆಗೆ ನಮ್ಮ ಮಂಗಳಮುಖಿಯರ ತಂಡ ಅಪಘಾತಕ್ಕೆ ಈಡಾಗಿ ಗಾಯಗೊಂಡಿದ್ದರು. ಮುಂದಿನ ದಿನಗಳಲ್ಲಿ ಇಂತಹ ಅನಾಹುತಗಳು ಎಲ್ಲಿಯೂ ಸಂಭವಿಸಬಾರದು ಹಾಗೂ ರಸ್ತೆ ಅಪಘಾತಗಳು ಆಗಬಾರದೆಂಬ ಕಾರಣಕ್ಕೆ ಗೋಪಸಂದ್ರ ಗ್ರಾಮದಲ್ಲಿರುವ ಗಂಗಾ ಭವಾನಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಲ್ಲದೆ ದೇವರಲ್ಲಿ ಪ್ರಾರ್ಥನೆ ಸಹ ಮಾಡಿರುವುದಾಗಿ ಹೇಳಿದರು. ಇಂದು ಬೆಳಗ್ಗೆ ನಗರದ ನಾರಪ್ಪಕುಂಟೆಯಿಂದ ತೊಂಬಿಟ್ಟಿನ ದೀಪವನ್ನು ಹೊತ್ತು ಮೆರವಣಿಗೆ ಹೊರಟ ಚಿಂತಾಮಣಿ ಶ್ರೀನಿವಾಸಪುರ ರಸ್ತೆಯ ರಾಷ್ಟ್ರೀಯ ಹೆದ್ದಾರಿಯ ಗೋಪಸಂದ್ರ ಸಮೀಪ ಇರುವ ಗಂಗಾ ಭವಾನಿ ದೇವಾಲಯಕ್ಕೆ ತಲುಪಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಹ ಸಲ್ಲಿಸಿದ್ದೇವೆ ಎಂದರು. ಗಂಗಾ ಭವಾನಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸುವುದು ಭಕ್ತಿ ಸಮರ್ಪಣೆ ಮತ್ತು ಆತ್ಮಶುದ್ಧಿಯ ಸಂಕೇತವಾಗಿದೆ. ಗಂಗಾ ಮಾತೆಗೆ ಭಜನೆ, ಆರತಿ ಮತ್ತು ಮಂತ್ರೋಚ್ಚಾರಣೆಯೊಂದಿಗೆ ಪೂಜೆ ಸಲ್ಲಿಸಿ ನಕಾರಾತ್ಮಕ ಶಕ್ತಿಗಳ ನಿವಾರಣೆ, ಶಾಂತಿ ಮತ್ತು ಸಮೃದ್ಧಿಗಾಗಿ ಪ್ರಾರ್ಥಿಸಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ಮಂಗಳಮುಖಿಯರಾದ ಸಂಗೀತ, ಅಶ್ವಿನಿ, ಪ್ರಿಯಾ, ಪೂನಂ, ಬಿಂದು, ಹರೀಶ್, ತುಳಸಿ, ಗಂಗಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. जय जय माता संतोषी माता, जय जय माता संतोषी माता, जय जय माता संतोषी माता. ऐसे बेटा टाइम ले दो. जय जय माता संतोषी माता, जय जय माता संतोषी माता, जय जय माता संतोषी माता, जय जय माता संतोषी माता. चप्पन जय जय माता संतोषी माता. ನಾಗರಿಕಕ್ಕೋಸ್ಕರ ನಾವು ಮಾಡ್ತಾ ಸುಖ ಶಾಂತಿ ಇರಬೇಕಂತ ಯಾರೋ ಪೂಜಾರಂದರು ಗೋಪಸಂದ್ರ ಚರು ಹತ್ರ ಮೊನ್ನೆ ಆಕ್ಸಿಡೆಂಟ್ ಆಯಿತು ನಮ್ಮ ಮಂಗಳಮುಖಿಯವ್ರದ್ದು. ಇದೆಲ್ಲ ಆಗಬಾರ್ದಮ್ಮ, ನೀವು ಶಾಂತಿ ಮಾಡಬೇಕು. ನೀವು ಗಂಗಾ ಭವಾನಿ ಹತ್ರ ಹೋಗಿ ನೀರು ಒಳಗಡೆ ಹೋಗಿ ಶಾಂತಿ ಮಾಡಿ ನೀವು ಪೂಜೆ ಮಾಡ್ಕೊಂಡು ಬಂದರೆ ಎಲ್ಲರೂ ಚೆನ್ನಾಗಿರ್ತಾರಂತಂದು ಹೇಳಿದ್ರು. ಅದಕ್ಕೋಸ್ಕರ ನಾವು ಮಾಡ್ತಾಯಿದ್ದೀವಿ. ಎಲ್ಲರೂ ಚೆನ್ನಾಗಿರಬೇಕು. ಯಾಕಂದರೆ ನಮಗೆ ₹1 ₹2 ಅಂಗಡಿಯವರು ಕೊಡ್ತಾರೆ, ಅವ್ರಿಗೆ ಏನೇನು ಆಗಿದ್ರೆ ನಮಗೆ ಬಾಧ ಆಗುತ್ತೆ. ಅದಕ್ಕೋಸ್ಕರ ಎಲ್ಲರೂ ಚೆನ್ನಾಗಿರಬೇಕು. ಇವಾಗ ಮೊನ್ನೆ ಹುಣ್ಣಿಮೆ ಬಂತು, ಹುಣ್ಣಿಮೆ ಚಂದ್ರಗ್ರಹಣ ಬಂತು. ಎಷ್ಟೋ ರಾಶಿಗಳಿಗೆಲ್ಲ ಚೆನ್ನಾಗಿಲ್ಲ, ಅವರು ಚೆನ್ನಾಗಿರ್ಬೇಕಂತ ಅವ್ರಿಗೋಸ್ಕರ ಕೂಡ ನಾವು ಶಾಂತಿ ಮಾಡ್ತಾಯಿದ್ದೀವಿ. ಎಲ್ಲರೂ ಚೆನ್ನಾಗಿರ್ಬೇಕು, ಮರಿ ಮಕ್ಕಳು ತನ್ನಕ್ಕಿರಬೇಕು. ಎಷ್ಟು ಜನ ಇದ್ದಾರೆ ಚಿಂತಾಮಣಿ ಒಳಗಡೆ ಅವ್ರ ಎಲ್ಲರೂ ಇರಬೇಕು. ಇದು ಎಲ್ಲೆಲ್ಲೂ ಈಡೋ ಹೋಗುತ್ತೆ. ಎಲ್ಲರೂ ಯಾರಿಗೆ ಆಕ್ಸಿಡೆಂಟ್ ಆಗಬಾರ್ದು, ಅವರು ಸೇಫ್ಟಿಗೆ ಹೋಗಿ ಮನೆಗೆ ಹೋಗಿ ಸೇಫ್ಟಿಗೆ ಹೋಗ್ಬೇಕಂತ ನಾವು ಅದೇ ಬೇಡ್ಕೊತೀವಿ. ಎಲ್ಲರೂ ಚೆನ್ನಾಗಿರ್ತೀವಿ. ಇಲ್ಲಿ ಹೋಗ್ತೀವಿ ನಾವು ಟೊಮೆಟೊ ಮಾರ್ಕೆಟು, ಉಳ್ವಾಡಿ ಹತ್ರ.
ಊರ್ವಾಡಿ ಕರೆಗೆ ಹೋಗಿ ಅಲ್ಲಿ ಹೋಗಿ ಪೂಜೆ ಮಾಡಿ, ಗಂಗಾ ಭವಾನಿಗೆ ಪೂಜೆ ಮಾಡಿ, ಅಲ್ಲ ಶಾಂತಿಕಾರ ಮಾಡಿ ಅಲ್ಲೆಲ್ಲ ಪೂಜೆ ಮಾಡ್ಕೊಂಡು ಕರ್ಕೊಂಡು ಬರ್ತೀವಿ ನಾವು. ಯಾರೋ ಪೂಜಾರ ಅಂದರು, ನೀವು ಶಾಂತಿ ಕಾರ್ಡ್ ಮಾರಬೇಕಮ್ಮ, ಗೋಪ್ಸಂದ್ರ ಚೆರು ಹತ್ರ ಆಕ್ಸಿಡೆಂಟ್ ಆಯಿತು ನಿಮ್ಮ ಅವ್ರಿಗೆ, ಮಂಗಳಮುಖ ಅವ್ರಿಗೆ ಎಷ್ಟೋ ಜನ ಅಲ್ಲಿ ಆಕ್ಸಿಡೆಂಟ್ ಆಗ್ತಾಯಿದೆ, ಅವರೆಲ್ಲರಿಗೆ ಶಾಂತಿಕಾರ ಮಾಡಬೇಕಮ್ಮ ನೀವು ಅಂದ್ರೆ ಹೇಳ್ದಕ್ಕೋಸ್ಕರ ನಾವು ಮಾಡ್ತಾಯಿದ್ದೀವಿ. ಇವತ್ತು ದಾರಿದಲ್ಲಿ ಯಾರಿಗೆ ಆಕ್ಸಿಡೆಂಟ್ ಆಗಬಾರ್ದು ಅಂತ ನಾವು ಶಾಂತಿ ಮಾಡ್ತಾ ಇದ್ದೀವಿ. ಯಾಕಂದರೆ ತುಂಬ ಜನ ಈ ದಾರಿಯಲ್ಲಿ ಆಕ್ಸಿಡೆಂಟ್ ಆಗ್ತಾ ಇರುತ್ತೆ. ಎಷ್ಟೋ ಜನ ಎಲ್ಲಿಂದನೂ ಬರ್ತಾ ಇರ್ತಾರೆ, ಅವ್ರ ಮನೆ ಬಿಟ್ಟು ಬರ್ತಾ ಇದ್ದಾರೆ, ಮನೆ ಮಕ್ಕಳು ಬಿಟ್ಟು ಬರ್ತಾ ಇರ್ತಾರೆ, ಹೆಂಡತಿ ಮಕ್ಕಳಿಗೆ ಬಿಟ್ಟು ಬರ್ತಾ ಇರ್ತಾರೆ. ಆ ಜಾಗದಲ್ಲಿ ಎಷ್ಟೋ ಜನ ಆಕ್ಸಿಡೆಂಟ್ ಆಗ್ತಾ ಇದ್ದಾರೆ. ಆ ಜಾಗಕ್ಕೆ ಯಾರಿಗೂ ಆಕ್ಸಿಡೆಂಟ್ ಆಗಬಾರ್ದು. ಎಲ್ಲಿ ಚಿಂತಾಮಣಿದಲ್ಲಿ ಎಲ್ಲಿ ರೋಡ್ ಇದೆ, ಮೇನ್ ರೋಡ್, ಆ ರೋಡಲ್ಲಿ ಆಕ್ಸಿಡೆಂಟ್ ಆಗಬಾರ್ದು ಅಂತ ನಾವು ಮಂಗಳಮುಖಿಗೆ ಇವಾಗ ಸುಖ ಶಾಂತಿ ಮಾಡ್ತಾ ಇದ್ದೀವಿ. ಗಂಗಾ ಭವಾನಿ ಕರ್ಕೊಂಡು ಹೋಗಿ ಅಮ್ಮನ ಕರ್ಕೊಂಡು ಹೋಗಿ ಶಾಂತಿ ಮಾಡಿ ಬರ್ತಾ ಇದ್ದೀವಿ. ನಾವು ಹೋಗಿ ಬರ್ತಾ ಇದ್ದೀವಿ. ಇದು ಊಲ್ವಾಡಿ ಕೆರೆಗೆ ಹೋಗಿ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಎಲ್ಲರೂ ಸುಖ ಶಾಂತಿ ಇರಬೇಕು, ಅವ್ರ ಮರಿ ಮಕ್ಕಳು ತಣ್ಣಕ್ಕೆ ಇರಬೇಕು, ಯಾವತ್ತೂ ಕೂಡ ಚೆನ್ನಾಗಿರಬೇಕು. ನಾವು ಅದೇ ಬೇಡ್ಕೊತೀವಿ. ನಮ್ಮ ಮಂಗಳಮುಖಿ ನಮಗೆ ಹೆಂಡತಿ ಮಕ್ಕಳು ನಮ್ಗೆ ಯಾರಿಲ್ಲ, ಇವರೇ ಜನರೇ ನಮ್ಮ ಮಕ್ಕಳು, ಅವರೇ ನಮ್ಮ ತಂದೆ ತಾಯಿ, ಅವ್ರು ಚೆನ್ನಾಗಿರ್ಬೇಕಂತ ಯಾವತ್ತೂ ಅವ್ರ ಗಂಟ ನಾವು ಪೂಜೆನೇ ಮಾಡ್ತಾನೆ ಇರ್ತೀವಿ. ನಾವು ಸಾಯೋ ಗಂಟ ಅವ್ರ ಗಂಟ ನಾವು ಇರ್ತೀವಿ. ನಾವು ನಾರತ್ ಕುಂಟಲ್ಲಿರೋದು. ನಾವು ಗೋಪ್ಸಂದ್ರದಲ್ಲಿ ಅಪಘಾತ ಆಗಿದ್ದಕ್ಕೋಸ್ಕರ ನಮ್ಮ ಮಂಗಳಮುಖಿಯರೆಲ್ಲ ಸೇರಿ ಗಂಗಾ ಭವಾನಿಗೆ ಸಲ್ಲಿಸ್ತಿದ್ದಾರೆ. ಇದೇ ಕಾರಣಕ್ಕೂ ಅಲ್ಲಿ ಅಪಘಾತ ಆಗಬಾರ್ದಂತ ದೇವ್ರಿಗೆ ಕೊಡ್ಬೇಕು. ಜೋರಾಗಿ ಮಾತಾಡಮ್ಮ. ಯಾರು